ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವು? ಇದು 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು ಮತ್ತು ಇದು ಜಲ್ಲಿ ರೋಡ್. ಇದು ಮುಂದಿನ ದಿನದಲ್ಲಿ ಇದು ಟಾರ್ ರೋಡ್ ಆಗುತ್ತೆ. ಇದು ಕೊಂದ್ಕೊಂಡಿರೋಂಥ ಜಾಗನೇ ನೋಡಿ. ಇದು 3 ಗುಂಟೆ ಕಮ್ಮಿ 2 ಎಕರೆ. ಇದು ಬಂದು ನಿಮಗೆ ಗೌರ್ಮೆಂಟು ನಕಾಶೆ ರೋಡ್. ಇದು ಕೂಡ 25 ಅಡಿ ರೋಡ್. ಇದು ನೋಡಿ, ಹಿಂಗೆ ಬಂದರೆ ನಿಮಗೆ ಇದು ರೋಡ್. ಇದು ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ 25 ಅಡಿಗಿಂತ ಜಾಸ್ತಿನೇ ಬರುತ್ತೆ ನೋಡಿ. ಇದು ಬಂದು ಕಾಲುವೆ. ಇಲ್ಲೊಂದು ಬ್ರಿಡ್ಜ್ ಮಾಡ್ಕೋಬೇಕು. ಇಲ್ಲಿ ಇದು ಬ್ರಿಡ್ಜ್ ಮಾಡಿಕೊಂಡ್ರೆ ನೋಡಿ, ಅದಕ್ಕೂ ಆಲ್ರೆಡಿ ಒಂದು ಬೋರ್ ಇದೆ. ಮಿಕ್ಕಿದೆಲ್ಲ ಪ್ಲೈನ್ ಲ್ಯಾಂಡ್. ಇದೇನು ಕಾಲುವೆ ಇದೆ ನೋಡಿ. ಕೆಲವರೆಲ್ಲ ಈ ಕಾಲುವೆ ಪಕ್ಕ ಬೇಕು ಅನ್ನೋರು ಇರ್ತಾರೆ. ಅಂಥವ್ರಿಗೆ ಇದು ಒಳ್ಳೆ ಜಾಗ ನೋಡಿ. ಇದೇನು ಕಾಲುವೆ ಹೋಗಿದೆ, ಇದು ಫುಲ್ಲು ರೌಂಡಾಗಿ ಹೆಂಗೆ ಬರುತ್ತೆ ನಿಮಗೆ ಈ ಥರ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಈ ಥರ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ. ಒಂದು ಬೋರ್ ಇದೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 8 ಕಿಲೋಮೀಟ್ರು. ಬೆಂಗಳೂರು ಮೈಸೂರು ರೋಡಿಗೆ 10 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಕಬ್ಬಾಳು ಮತ್ತು ಸಾತ್ನೂರು ರೋಡ್ಗೆ ಬರೀ 1 ಕಿಲೋಮೀಟ್ರ್ ಈ ಜಾಗದಿಂದ ನೋಡಿ. ನಿಮಗಿದೆಲ್ಲ ಫುಲ್ಲು ಒಂದು ಹತ್ತತ್ರ ಸ್ಕ್ವೇರಾಗಿ ಬರುತ್ತೆ ನೋಡಿ. ಹಿಂಗೆ ಹೋಗಿ ನಿಮಗೆ ಫುಲ್ಲು ಇಲ್ಲೊಂಚೂರು ಹಿಂಗೆ ಬಿಟ್ಟರೆ ಮಿಕ್ಕಿದೆಲ್ಲ ಸ್ಕ್ವೇರಾಗಿ ಬರುತ್ತೆ ನೋಡಿ. ಆ ಥರ ಬರುತ್ತೆ ಶೇಪಲ್ಲಿ ನೋಡಿ. ನಿಮಗೆ ಈ ತೆಂಗಿನ ಮರಗಳು ಏನು ಬರುತ್ತೆ, ಈ ಕಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ಹತ್ತತ್ರ ಸ್ಕ್ವೇರಾಗೇ ಬರುತ್ತೆ ಈ ಜಾಗ. ಇದ್ರ ಬೆಲೆ ಬಂದು ನಿಮಗೆ 1,40,000 ಹೇಳ್ತಾರೆ ಪರ್ ಗುಂಟೆ. ಕೂತ್ಕೊಂಡ್ರೆ 10,000 ಕಮ್ಮಿ ಆಗುತ್ತೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ಜಾಗ ಇದು. ಮತ್ತು ಇದು ಒಂದೇ ಕೆಂಪು ಭೂಮಿ ನಿಮಗೆ ನೋಡಿ. ಆ ಥರ ಆ ಬದುದಿಂದ ಹಿಡ್ದು ಫುಲ್ಲು ಮತ್ತು ಇದು ಬಂದು ನಿಮಗೆ ಒಳ್ಳೆ ಜಾಗ. ಹೆಂಗಪ್ಪ ಅಂದರೆ ನೋಡಿ, LV ಪ್ರಾಪರ್ಟಿ ಬೆಟ್ಟದ ಕೆಳಗಡೆ ಇರುವಂಥ ಜಾಗ ಇದು. ಈ ಊರಲ್ಲಿ ಆಲ್ಮೋಸ್ಟ್ ಎಲ್ಲ 10 ಎಕರೆ 15 ಎಕರೆ 5 ಎಕರೆ ಮೇಲೆ ಆಲ್ಮೋಸ್ಟ್ ಎಲ್ಲರೂ ರಿಸಾರ್ಟ್ ಥರದ್ದು ಫಾರಮ್ ಹೌಸು ಪ್ರತಿಯೊಬ್ಬರು ಮಾಡ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಹಂಗೆ ಅದೇ ಥರ ಮಾಡ್ಕೊಂಡಿರೋದು. ಮುಂದೆ ಕೂಡ ಅಷ್ಟೇ ಫುಲ್ ಎಲ್ಲರೂ ರಿಸಾರ್ಟ್ ಥರನೇ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಜಾಗ. ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಬರುತ್ತೆ. ಈ ಮಾವಿನ ಗಿಡದವರೆಗೂ ಬರುತ್ತೆ ನೋಡಿ. ಮತ್ತು ನಿಮಗೆ ಊರು ಪಕ್ಕದಲ್ಲೇ ಇದೆ ನೋಡಿ. ಊರು ಇಲ್ಲಿಂದ ಹೋದರೆ ಈ ಕಡೆ ಒಂದು ಊರಿದೆ. ಇಲ್ಲಿಂದ ಒಂದು 100 ಅಡಿ ಊರಿದೆ. ಇಲ್ಲಿಂದ ಇನ್ನೊಂದು ಊರು ಬಂದು 1 ಕಿಲೋಮೀಟ್ರ್ ಇದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಬೆಂಗಳೂರವ್ರು ತೊಗೊಂಡು ಎಲ್ಲ ಫಾರಮ್ ಹೌಸು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಊರು ದೂರ ಇದ್ರೂ ಇಲ್ಲಿಂದ 250 ಅಡಿ 300 ಅಡಿಗೆ ಎಲ್ಲರೂ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ನೋಡಿ. ಈ ಕಡೆ ಊರಲ್ಲೂ ಅಷ್ಟೇ ನೋಡಿ. ಇಲ್ಲೆಲ್ಲ ಫೆನ್ಸ್ ಹಾಕಿದ್ರಲ್ಲೆಲ್ಲ ಮನೆಗಳೆಲ್ಲ ಇದೆ ನೋಡಿ. ನಿಮಗೆ ಇದು ಈಸ್ಟ್ ಫೇಸಿಂಗ್ ಇದು ನೋಡಿ. ನಿಮ್ಗೆ ಹಿಂದೆಗಡೆನೂ ಬೆಟ್ಟಗಳಿದೆ, ಮುಂದೆನೂ ಬೆಟ್ಟಗಳಿದೆ. ನೀವು ಈ ಕೆಂಪು ಮಣ್ಣಲ್ಲಿ ಏನು ಬೇಕಾದರೂ ಹೊಸದಾಗಿ ಯಾವುದೇ ಥರ ಗಿಡ ಹಾಕಿದ್ರೂ ಒಳ್ಳೆ ಫಲವತ್ತತೆಯಿಂದ ಬರುತ್ತೆ ಗಿಡಗಳು. ಯಾಕೆಂದರೆ ಕೆಂಪು ಮಣ್ಣಲ್ವಾ, ಎಷ್ಟು ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಇಲ್ಲಿಂದ 1 ಕಿಲೋಮೀಟ್ರಲ್ಲಿ ಸ್ಟೇಟ್ ಹೈವೇ ಇದೆ. ಎಲ್ಲ ನೀವು ಬೇಕಾದ್ರೆ ಬಸ್ ಇಳಿದ್ಬಿಟ್ಟು ಅಲ್ಲೊಂದು ಗಾಡಿ ಇಟ್ಕೊಂಡು ಕೂಡ ಈ ಜಾಗಕ್ಕೆ ನೀವು ಬರ್ಬೋದು. ಬರೀ 1 ಕಿಲೋಮೀಟ್ರ್ ಸ್ಟೇಟ್ ಹೈವೇ ಇದೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಇದಾಗಲಿಗೆ ಒಬ್ಬರಿಗೆ ರಿಜಿಸ್ಟರ್ ಆಗಿದೆ.
ರಿಜಿಸ್ಟರ್ ಆಗಿರೋದ್ರಿಂದ ನೀವು ಈಗ ತೊಗೋತೀನಿ ಅಂತಂದರೆ ಪೇಪರೆಲ್ಲ ಅಪ್ ಟು ಡೇಟ್ ಇದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋಂಥ ಜಾಗ ಇದು. ಇದು ಬಂದು ಓನರ್ ಬಂದು ಬೆಂಗಳೂರಲ್ಲಿದ್ದಾರೆ. ಮತ್ತು ನಿಮಗೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಬ್ರಿಡ್ಜ್ ಕೂಡ ಇವರೇ ಮಾಡ್ತಾರೆ, ಪಂಚಾಯತಿಯಿಂದ ಮಾಡ್ತಾರೆ ಬ್ರಿಡ್ಜು. ಈ ಜಾಗಕ್ಕೆ ಬ್ರಿಡ್ಜ್ ಅವರೇ ಮಾಡ್ತಾರೆ. ಇಲ್ಲೊಂದು ಬ್ರಿಡ್ಜ್ ಮಾಡ್ತಾರೆ. ಇದೇನಿದೆ ಈ ಜಾಗಕ್ಕೆ ಇಲ್ಲೊಂದು ಹೋಗೋಕ್ಕೆ ಒಂದು ಬ್ರಿಡ್ಜ್ ಮಾಡ್ತಾರೆ ನೋಡಿ. ಅದೇ ಇರೋದೇ ಈ ಬೋರ್ಡ್. ಇದು ಬ್ರಿಡ್ಜ್ ಮಾಡ್ತೀನಿ ಅಂತ ಅದಕ್ಕೋಸ್ಕರನೇ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ದುಡ್ಡೆಲ್ಲ ಸ್ಯಾಂಕ್ಷನ್ ಆಗಿದೆ. ಎಷ್ಟು ಲಕ್ಷ ಅಂದರೆ ಮೆನ್ಷನ್ ಮಾಡಿಲ್ಲ ದುಡ್ಡು, ಬಟ್ ಅಲ್ಲಿ ಬ್ರಿಡ್ಜ್ ಮಾಡ್ತೀನಿ ಅಂತ ಹಾಕಿದ್ದಾರೆ. ಲಕ್ಷ ಅಂತ ಇಲ್ಲಿ ಬರ್ತಿಲ್ಲ, ಅಲ್ಲಿ ಅದನ್ನು ಮಾಡಿ ಕಾಣಿಸಿಲ್ಲ. ಬ್ರಿಡ್ಜ್ ಮಾಡ್ತಾರೆ ಅಲ್ಲಿ. ಇದು ಬಂದಿನಿ ಇವತ್ತು 40 ಅಡಿಗಿಂತ ಜಾಸ್ತಿ ದೊಡ್ಡ ರೋಡ್ ಇದೆ. ಇದೆಲ್ಲ ಇದು ರೋಡೇ. ಇದು ನಿಮ್ಗೆ ಹತ್ತತ್ರ ಮರದಿಂದ ಹಿಡ್ದು ಇಲ್ಲಿವರೆಗೂ ಇದು ಗೌರ್ಮೆಂಟ್ ರೋಡೇ. ಇದು ರೋಡ್ದೇ ಜಾಗ. ಇದು 40 ಅಡಿಗಿಂತ ಜಾಸ್ತಿ ಇದೆ ರೋಡು ನೋಡಿ. ನಿಮ್ಗೆ ಇಲ್ವಿ ಪ್ರಾಪರ್ಟಿ ಇದು.